ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನ್ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವ್ಲಾಗು ಅಂತೇಳಿ. ಇವತ್ತಿನ ವ್ಲಾಗ್ ಬಂದು ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನದ ಲಂಚಿಗೆ ಎಷ್ಟೊತ್ತಿಗಾಗಲೇ ಹೋಗಿರ್ಬೇಕಿತ್ತು. ಟೈಮ್ ಆಗೋಯ್ತು. ಸ್ವಲ್ಪ ಮನೇಲೆಲ್ಲನೂ ರೆಡಿಯಾಗಿ ಕೆಲಸ ಇರುತ್ತಲ್ಲ, ಸಣ್ಣ ಪುಟ್ಟ ಎಲ್ಲ ಮುಗಿಸ್ಕೊಂಡು ಹೊರಡೋದು ಲೇಟ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಹಾಕ್ಸಿದ್ಮೇಲೆ ಡೀಸಲ್ಲೇ ನೆನೆ ಗೊತ್ತು ಬಂಕಿಗೆ ಬಂದಿದ್ದೀವಿ, ಪೆಟ್ರೋಲ್ ಬಂಕಿಗೆ. ನನ್ನ ಬರೀ ನಾನು ಮರ್ಯಾದೆ ಕಳೆಯೋದೇ. ಇವಾಗ ಫ್ಯೂಲ್ ಹಾಕ್ಸಿದ್ಮೇಲೆ ಇವಾಗ ಜಸ್ಟ್ ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಾನು ಮತ್ತು ನವೀನ್, ರಿಷಿ 3 ಜನ ಹೋಗ್ತಾ ಇದ್ದೀವಿ. ನಾವು ಮಧ್ಯಾಹ್ನ ಲಂಚಿಗೆ ಹೋಗ್ಬೇಕಿತ್ತು, 1 o'clock ಹೋಗ್ಬೇಕಿತ್ತು. ಆಲ್ರೆಡಿ ಇಲ್ಲೇ 2 o'clock ಆಗಿದೆ. 2:30 ಆಗುತ್ತೆ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ. ಬೇರೆ ಎಲ್ಲಾದರೂ ಮಾಮೂಲಿ ಲಂಚಿಗೆ ಹೋಗೋದಾಗಿದ್ರೆ ವಿಡಿಯೋ ಮಾಡ್ತೀರಿ. ಇದು ಸ್ವಲ್ಪ ಸ್ಪೆಷಲ್ಲು. ಏನಪ್ಪ ಅಂತಂದರೆ, ನಿಮಗೆ ಕಂಪ್ಲೀಟ್ ವ್ಲಾಗ್ನ ಎಲ್ಲೂ ಮಿಸ್ ಮಾಡದೆ ಪೂರ್ತಿ ವ್ಲಾಗ್ನ ನೀವು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಆದಷ್ಟು ಡೀಟೇಲ್ಸ್ನ ಕೊಡ್ತೀನಿ. ನಾನು ಅಲ್ಲಿ ಹೋಗ್ತೀವಲ್ವ, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟೆಲ್ಲ ಆದರೆ ಎಲ್ಲಿಗೆ ಅಂತಂದರೆ ನೀವು ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ. ಇದು ಬಂದು ಟೈಗರ್ ಆ್ಯರೋ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮು ಇಂಡಿಯಾದಲ್ಲೇ ಅಂತ ಅನಿಸುತ್ತೆ. ಇಂಡಿಯಾದಲ್ಲೇ ಮಾಡಿರೋವಂಥ ರೆಸ್ಟೋರೆಂಟ್ ಇದು. ಏರೋಪ್ಲೈನ್ ಥೀಮಲ್ಲಿ ಮಾಡಿರೋವಂಥ ರೆಸ್ಟೋರೆಂಟ್. ನಾನು ಕೂಡ ಆನ್ಲೈನಲ್ಲಿ ಕೆಲವೊಂದಷ್ಟು ವೀಡಿಯೋಸಲ್ಲಿ ನೋಡಿದ್ದೆ. ನಾನು ಇದನ್ನು ನೋಡಿದಾಗಿಂದ ಹಂಗೆ ಅನ್ಕೊತಾನೆ ಇದೆ, ಇಲ್ಲಿಗೆ ಒಂದ್ಸಲ ಲಂಚಿಗೆ ಹೋಗಬೇಕು ಅಥವಾ ಡಿನ್ನರ್ಗೆ ಹೋಗಬೇಕು ಅಂತ. ಡಿನ್ನರ್ಗೆ ಹೋಗೋಕ್ಕೆ ಟೈಮೇ ಇರಲ್ಲ ನಮಗೆ, ಹೋಗೋಕ್ಕಾಗಲ್ಲ. ಲಂಚಿಗೆ ಹೋಗೋಣ, ಮಧ್ಯಾಹ್ನ ಲಂಚಿಗೆ ಯಾವಾಗಾದರೂ ಅಂತ ಅಂದ್ಕೊಂಡು. ಸಂಡೇ ಇತ್ತಲ್ವ, ಮನೇಲಿ ಕೂಡ ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಹಾಗೆ ನವೀನ್ಗೇನು ಬರೋಕ್ಕೇನು ಇಷ್ಟ ಇರಲಿಲ್ಲ. ನಾನು ಹಿಂಸೆ ಮಾಡಿ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇರೋದು. ನಮ್ಮ ಮನೆಯವ್ರು ಬರಲ್ಲ ಅಂತಂದರು, ಬೇಡ ಅಷ್ಟು ದೂರ ಏನು ಅಂತ ಅಂದರು. ಯಾವ ಏರಿಯಾದಲ್ಲಿ ಇರೋದು ನವೀನ್? ಇದು ಬನ್ನೇರ್ಘಟ್ಟ ರೋಡಲ್ಲಿ. ನಮಗೆ 30 to 35 ಮಿನಿಟ್ ಜರ್ನಿ ಆಗುತ್ತೆ. 30 ಕಿಲೋಮೀಟರ್ಸ್ ಐತಲ್ಲ, 32 ಕಿಲೋಮೀಟರ್ಸ್ ಐತೆ ನಮ್ಮ ಮನೆಯಿಂದ ಲೊಕೇಶನ್ನು. ನಿಮಗಿದು ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ರೇ ಬರುತ್ತೆ. ಮ್ಯಾಪಲ್ಲಿ, ಗೂಗಲಲ್ಲಿ ಹೋಗಿ ಮ್ಯಾಪಲ್ಲಿ ಟೈಗರ್ ಆ್ಯರೋ ರೆಸ್ಟೋರೆಂಟ್ ಅಂತ ಹೊಡೆದ್ರೆ ಸಾಕು. ನಿಮಗೆ ಅದ್ರದ್ದು ರಿವ್ಯೂಸು, ಫೋಟೋಸು, ಜೊತೆಗೆ ಅದ್ರ ಮೆನುದು ಫೋಟೋಸು ಪ್ರತಿಯೊಂದೂ, ಜೊತೆಗೆ ಲೊಕೇಶನ್ ಎಲ್ಲನೂ ಬಂದ್ಬಿಡುತ್ತೆ. ನಿಮಗೆ ರಿಸ್ಕ್ ಏನಾಗಲ್ಲ ನಿಮ್ಗೆ ಅಲ್ಲಿ ಹೋಗೋಕ್ಕೆ. ನಾನು ಕೂಡ ಹಾಗೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಗೂಗಲ್ ಮ್ಯಾಪಲ್ಲಿ ನೋಡಿ ರಿವ್ಯೂಸ್ ಎಲ್ಲ ನೋಡಿದೆ. ಕೆಲವೊಂದಿಷ್ಟು 90% ರಿವ್ಯೂಸು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. 90% ರಿವ್ಯೂಸ್ ಚೆನ್ನಾಗಿತ್ತು. ಫುಡ್ ಎಲ್ಲ ಚೆನ್ನಾಗಿದೆ ಅಂತಂದರು. ನೋಡಿ, ಅಲ್ಲಿ ಫುಡ್ಡಿಗಿಂತ ಅಲ್ಲಿನ ಆ್ಯಂಬಿಯನ್ಸು ಮತ್ತು ಅದು ಏರೋಪ್ಲೇನ್ ಥೀಮಲ್ಲಿ ಮಾಡಿದ್ದಾರಲ್ವಾ, ಅದನ್ನು ನೋಡೋಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಮ್ಮ ರಿಷಿ ತುಂಬ ದಿನದಿಂದ ಕೇಳ್ತಾ ಇದ್ದಾನೆ. ನನಗೆ ಫೋಟೋಸ್ ವೀಡಿಯೋಸಲ್ಲಿ ತೋರಿಸಿದ್ದೆ, ಇಲ್ಲಿ ಒಂದ್ಸಲ ಊಟಕ್ಕೆ ಹೋಗೋಣ ಚಿನ್ನು ಅಂತ ಹೇಳಿದ್ದೆ. ಅವನು ಕೂಡ ಇಷ್ಟಪಟ್ಟು ಕೇಳಿದ್ದೆ, ಹೋಗೋಣ ಅಮ್ಮ ಅಂತ ಅಂದ್ಬಿಟ್ಟು ಕೇಳಿದ್ದೆ. ಅವನು ಒಂದು 2-3 ಸಲ ಹೇಳಿದ್ದೆ ಹೋಗೋಣ ಅಂತಂದ್ಬಿಟ್ಟು. ಹಾಗೆ ಈಗ ಮಕ್ಳಿಗೆಲ್ಲನೂ ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಅವ್ರಿಗೂ ಕೂಡ ಒಂಥರ ಹೊರಗಡೆ ಹೋಗ್ದಂಗೆ ಚೆನ್ನಾಗಿರೋ ಅನಿಸುತ್ತೆ. ಜೊತೆಗೆ ರಿಷಿ ಹತ್ರದಿಂದ ಫ್ಲೈಟ್ ನೋಡ್ತಾ ಇರೋದು, ನೋಡ್ತಾ ಇಲ್ಲ ಇನ್ನು, ನೋಡೋದು ಕೂಡ ಫಸ್ಟ್ ಟೈಮು. ನಾನು ಅಷ್ಟೇ, ಫ್ಲೈಟಲ್ಲಿ ಯಾವತ್ತೂ ಹೋಗಿಲ್ಲ, ನೋಡಿಲ್ಲ ಹತ್ರದಿಂದ. ಇದೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಯಾರೂ ಹೋಗಿಲ್ಲ ಫ್ಲೈಟಲ್ಲಿ. ನೋಡೋಣ, ಅದು ಕೂಡ ಈ ವರ್ಷ ಹೋಗೋಣ ಅಂತ ಅನ್ನೋ ಒಂದು ಪ್ಲ್ಯಾನ್ ಇದೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅನ್ನೋ ಥರ. ಅದನ್ನು ಕೂಡ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ನೋಡೋಣ, ಹೋದರೆ ನಾವು ಈ ವರ್ಷದಲ್ಲಿ ಎಲ್ಲಾದರೂ ಒಂದು ಫ್ಲೈಟ್ ಜರ್ನಿ ಮಾಡಬೇಕು ಅಂತ ಅನ್ನೋದು ನನಗೆ ಆಸೆ ಇದೆ. 2020-25 ಇದೊಂದು ಡ್ರೀಮು ನಂದು. ನೋಡೋಣ, ಹೋದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಇವಾಗ ಫ್ಲೈಟಲ್ಲಿ ಹೋಗೋಕ್ಕಾಗಿಲ್ಲ ಅಲ್ವಾ, ಫ್ಲೈಟಲ್ಲಿ ಕುತ್ಕೊಂಡು ಊಟ ಮಾಡೋವಂಥ ಚಾನ್ಸ್ ಐತೆ, ಅದನ್ನು ಮಾಡೋಣ. ಅದು ಆನ್ಲೈನಲ್ಲೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಇವಾಗ ಅಲ್ಲಿ ಹೋಗಿ ಸಿಗೋಣಂತೆ. ಇನ್ನೇನೊಂದು 10 ಮಿನಿಟ್ಸಲ್ಲಿ ಹೋಗ್ತೀವಲ್ಲ, 10 to 15 ಮಿನಿಟ್ಸಲ್ಲಿ ಹೋಗ್ತೀವಿ. ನೈಸ್ ರೋಡಲ್ವಾ, ಗಾಡಿಗಳು ಯಾವುದು ಅಷ್ಟೊಂದೇನು ಜಾಸ್ತಿ ಇಲ್ಲ. ಸಂಡೇ ಇಲ್ಲ ಅಂದಿದ್ರೆ ಇಷ್ಟು ಗಾಡಿನೂ ಇರ್ತಿರ್ಲಿಲ್ಲ. ಸಂಡೇ ಅನ್ನೋದ್ರಿಂದ ಸ್ವಲ್ಪ ಗಾಡಿಗಳೈತೆ, ಅದ್ರ ಬೇಗನೆ ಹೋಗ್ತೀವಿ. ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗೋಣ. ಚೆನ್ನಾಗಿ ಅನ್ನಿಸ್ತು ಅಂತಂದರೆ ನಾವು ಫ್ಯಾಮಿಲಿನೂ ಕೂಡ ಒಂದ್ಸಲ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ರಿವ್ಯೂ ಹೇಳ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಅಂತ ಅನಿಸಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತಂದರೆ ಆನೆಸ್ಟ್ ರಿವ್ಯೂ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳನ್ನ, ಎಕ್ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಮಕ್ಳಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಈಗ ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇದೆ, ಪ್ರೈಸ್ ಎಲ್ಲ ಯಾವ ರೇಂಜ್ ಇದೆ, ಫುಡ್ ಕ್ವಾಲಿಟಿ ಯಾವ ಥರ ಇದೆ, ಸರ್ವಿಸ್ ಯಾವ ಥರ ಇದೆ, ಕ್ಲೀನು ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿ ಹೇಳ್ತೀನಿ. ನೋಡೋಣ, ಊಟ ಮಾಡೋಕ್ಕೆ ಅಂತಲೇ 35 ಕಿಲೋಮೀಟ್ರ್ ತನಕನೂ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ನಾವು ಖರ್ಚು ಮಾಡಿಕೊಂಡು, ಗಾಡಿ ಡೀಸೆಲ್ ಹಾಕ್ಸ್ಕೊಂಡು, ಇಷ್ಟು ದೊಡ್ಡ ಗಾಡಿ ತೊಗೊಂಡು, ನಮ್ಮ ಮನೆಯವ್ರನ್ನೆಲ್ಲ ಹಿಂಸೆ ಮಾಡಿ ಕರ್ಕೊಂಡು. ನಮ್ಮ ಮನೆಯವ್ರು ಮೇಯ್ನಲ್ಲಿ ಹೋದಾಗ ಆ್ಯಂಬಿಯನ್ಸ್ ಚೆನ್ನಾಗಿಲ್ಲ ಅಂದರೂ ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಊಟ ಚೆನ್ನಾಗಿಲ್ಲ ಅಂದರೆ ಮಾತ್ರ 1-2 ಮಾತು ಬೈತಾರೆ. ಇಲ್ಲಿಂದ ತಿನ್ನೋಕೆ ಇಲ್ಲಿ ತನಕ ಬರಬೇಕಿತ್ತಾ ಅಂತ ಅಂದ್ಬಿಟ್ಟು. ಇಲ್ಲೇ ನಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಹೋಟ್ಲ್ ಇರಲಿಲ್ವ ನಿನಗೆ, ಇಷ್ಟು ದೂರ ಬಂದ್ಬಿಟ್ಟು ತಿನ್ನಬೇಕಿತ್ತಾ ಅಂತಾರೆ. ಫುಡ್ ಒಂದು ಚೆನ್ನಾಗಿದ್ರೆ ಸಾಕು. ಬನ್ನಿ ಹೋಗೋಣ. ಮತ್ತು ಸರ್ವಿಸ್ ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರಿಗೆ ಫಾಸ್ಟ್ ಸರ್ವಿಸ್ ಇರಬೇಕು, ಬೇಗ ಕೊಡಬೇಕು, ಕೇಳಿದ್ನ ಲೇಟ್ ಮಾಡಬಾರ್ದು, ಅದು ಎಲ್ಲ ಹೇಳ್ತಾರೆ. ನೋಡೋಣ.
ಹೊಸ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ರೆಡಿನಾ? ಹಾಂ, ಇವಾಗ ಅಲ್ಲಿ ಹೋಗಿ ಸಿಗೋಣ. ರಿಷಿ, ಆರ್ ಯು ಎಕ್ಸೈಟೆಡ್? ಹಾಂ, ಮಾತಾಡು. ಹಾಂ, ಅಳ್ತಾ ಇದೆಯಾ? ಕಣ್ಣು ಹೊಡ್ಕೊಂಡ? ಫ್ರೆಂಡ್ಸ್, ಈ ವ್ಲಾಗು ಬಂದು ಸ್ವಲ್ಪ ದಿನದ ಹಳೆ ವ್ಲಾಗು. ಅದೇ ತುಂಬ ಚೆನ್ನಾಗಿರೋ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಫ್ರೆಂಡ್ಸ್, ನಾವಿವಾಗ ರೆಸ್ಟೋರೆಂಟ್ ಹತ್ರ ರೀಚ್ ಆಗಿದ್ದೀವಿ ಆಲ್ರೆಡಿ. ನೋಡ್ತಾರೆ, ಸ್ಲೋ ಸ್ಲೋ ಸ್ಲೋ. ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇರ್ತಾರೆ ಅಂತ ಅನಿಸುತ್ತೆ. ನೋಡೋಣ ಅಟ್ ಅ ಟೈಮ್ ಎಷ್ಟು ಜನ ಕುತ್ಕೊಂಡು ಊಟ ಮಾಡೋದು ಗೊತ್ತಿಲ್ಲ. ಹಾಂ, ಮುಂದೆಗಡೆನೂ ಹೋಗೋಣ. ಯಾರು ಜನ ಕಾಣಿಸ್ತಾನೆ ಇಲ್ವಲ್ಲ? ಅಲ್ಲಿದ್ದಾರೆ ಜನ. ಹೌದು, ಪಾರ್ಕಿಂಗ್ ಇಲ್ಲ ಅಂತಾನೆ ಜನ ಕಾಣೋದಿಲ್ವಂತೆ. ಪಾರ್ಕಿಂಗ್ ಇಲ್ಲ ಅಂತಾರೆ. ಮತ್ತೀಗ ಪಾರ್ಕಿಂಗ್ ಫುಲ್ ಆಗ್ಬಿಟ್ಟಿದೆ ಅಂತೆ. ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಈಗ ಮತ್ತೆ ಎಲ್ಲಿ ನಿಲ್ಸೋದು? ರೋಡ್ ಸೈಡ್ ನಿಲ್ಸ್ಬೇಕಾಯ್ತದೆ ಅಷ್ಟೇ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ಇವಾಗಂತೂ ಮಕ್ಳಿಗೆ ರಜೆ ಇರೋದ್ರಿಂದ ನೋಡಿ, ಜಾಸ್ತಿ ಅಂದರೆ ಜಾಸ್ತಿ ಜನ ಮಕ್ಳುಗಳೇ ಜಾಸ್ತಿ. ನಾವಿನ್ನ ಅಕಸ್ಮಾತ್ ಇಲ್ಲಿ ಫುಲ್ಲಾಗಿ ಏನಾದರೂ ಅಲ್ಲಿ ಊಟ ಮಾಡೋದು ಅನ್ನೋದಾದರೆ ಅಲ್ಲೇ ಊಟ ಮಾಡಬೇಕು. ಬೇಡ, ನಾವು ಫ್ಲೈಟಲ್ಲೇ ಊಟ ಮಾಡಬೇಕು ನಾವು. ಅಲ್ವಾ ರಿಷಿ? ವಾವ್, ವಿ ಚೂಸ್ ಟೈಗರ್ ಬಿಕಾಸ್ ಟೈಗರ್ ಇಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಅಂತ ಎಲ್ಲ ಬರ್ದವ್ರೆ ಇಲ್ಲೆಲ್ಲ. ನೋಡಿ ಯಾವ ಥರ ಇದೆ ರಿಯಲ್ ಫ್ಲೈಟ್ ಹತ್ರದಿಂದ. ಸೂಪರ್ ಸೂಪರ್. ಅದು ಯಾವ ಥರ ಫ್ಲೈಟ್ ಐತೆ ಅದೇ ಥರ ತಂದು ನಿಲ್ಲಿಸ್ಬಿಟ್ಟಾರಲ್ಲ ಅಪ್ಪಿ, ಅದೇ ಥರ ತೊಗೊಂಡು ಬಂದು ಇಲ್ಲಿ ಆಲ್ಟ್ರೇಷನ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕರ್ನಾಟಕ ಅಂತೆಲ್ಲ ನೋಡಿ, ಕರ್ನಾಟಕ ಅಂತೆಲ್ಲ ಮಾಡಿದ್ದಾರೆ. ಅದ್ರ ಮೇಲೆ ಈಗ ಫ್ಲೈಟಲ್ಲಿ ಅದ್ರದ್ದು ಹೆಸರು ಬರುತ್ತಲ್ವಾ, ಇಂಡಿಯನ್ ಏರ್ಲೈನ್ಸು ಅಥವಾ ಇಂಡಿಗೋ ಆ ಥರ ಎಲ್ಲ ಬರುತ್ತಲ್ಲ, ಇದು ಟೈಗರ್ ಆ್ಯರೋ ಅಂತೇನೋ ಮಾಡಿದ್ದಾರೆ ನೋಡಿ. ಅಲ್ಲಿ ಯಾರೋ ಊಟ ಮಾಡಿ ಬರ್ತಾ ಇದ್ದಾರೆ ನೋಡಿ ಆಲ್ರೆಡಿ. ಎಲ್ಲ ಮಕ್ಕಳೇ ಫ್ರೆಂಡ್ಸ್, ಆಲ್ಮೋಸ್ಟ್ ಮಕ್ಳುಗಳನ್ನ ಕರ್ಕೊಂಡೇ ಬರೋದು ನೋಡಿ. ತುಂಬ ಜನ ಫ್ಯಾಮಿಲಿ ಜಾಸ್ತಿ, ಫ್ರೆಂಡ್ಸ್ ಏನು ಅಷ್ಟಿರಲ್ಲ ಅನಿಸುತ್ತೆ, ಫ್ಯಾಮಿಲಿ ಜಾಸ್ತಿ. ಇದೆಲ್ಲ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತಲ್ಲ, ಹಾಗಾಗಿ ನನ್ನ ಫೇವ್ರೆಟ್ ಕಾರ್ ಇಲ್ಲಿದೆ, ತಾರು. ನಮ್ಮ ಮನೆಯವ್ರಿಗೆ ಎಷ್ಟು ಕಾರ್ ಇದ್ರೂ ಸಾಲಲ್ಲ. ಈಗ ತಾರು ಫೇವ್ರೆಟ್ ಕಾರ್ ಇಲ್ಲಿ ನಿಂತೈತೆ ಅಂತಾರೆ. ಏನು ಮಾಡೋಣ ಫ್ರೆಂಡ್ಸ್ ಹೇಳಿ. ನೋಡಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಟೈಗರ್ ಆ್ಯರೋ ರೆಸ್ಟೋರೆಂಟ್ ಅಂತ ಹಾಕಿ ಅದ್ರದ್ದು ಇದೆಲ್ಲ ಹಾಕಿದ್ದಾರೆ. ಚೈನೀಸ್ ತಂದೂರಿ ಯಾವ್ಯಾವ ಸ್ಟೈಲ್ ಗಾಳಿಗೆ ತಿರುಗ್ತೈತೆ. ಅಲ್ಲಿ ನೋಡಿ ಹಾಕಿದ್ದಾರೆ ಯಾವ್ಯಾವ ಸ್ಟೈಲ್ ನಿಮ್ಗೆ ಫುಡ್ ಸಿಗುತ್ತೆ ಅಂತ. ಆನ್ಲೈನ್ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪ್ರತಿಯೊಂದೂ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೈಗರ್ ಆ್ಯರೋ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಇದು ರೋಡ್ ಪಕ್ಕದಲ್ಲೇ ಇದೆ. ಎಲ್ಲಿ ನಾನು ಒಳಗಡೆ ಹೋಗ್ಬೇಕಿನ್ನು ತುಂಬ ಅಂತ ಅಂದ್ಕೊಂಡಿದ್ದೆ. ಬನ್ನೇರುಘಟ್ಟ ರೋಡಲ್ಲ ಇದು. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ರೈಟ್ ತೊಗೊತೀವಿ. ಅದು ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಿಮ್ಗೆ ಲೆಫ್ಟ್ಗೆನೇ ಸಿಕ್ಬಿಡುತ್ತಿದ್ದು. ಅಲ್ಲಿ ಪಾರ್ಕಿಂಗ್ ಜಾಗ ಐತಲ್ಲ, ಮಾಡಲಾ? ಅಲ್ಲಿ ಅವ್ರ ಸೆಕ್ಯೂರಿಟಿ ಏನಂದ್ರೆ ಒಳಗಡೆ ಕೆಲವ್ರು ತೆಗಿತಾ ಇದಾರಲ್ಲ, ವೆಯ್ಟ್ ಮಾಡ್ತವ್ರೆ. ಈ ನಮ್ಮ ಕಾರ್ ಇರೋದಲ್ಲ, ಆಚೆ ಯಾವುದೋ ಕಾರ್ ಬರ್ತೈತೆ ನೋಡೋದಾಗಿದ್ರೆ ನೀನು ಹಾಕು. ವೇಟಿಂಗ್ ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಫುಲ್ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರು ನಾನು ಬಡ್ಕೊಂಡೆ. ಬೇರೆ ಟೈಮಲ್ಲೆಲ್ಲ ಕರ್ದಾಗ ಬರಲೇ ಇಲ್ಲ. ಇವತ್ತು ಸಂಡೇ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ. ಅಂದರೆ ಊಟ ಮಾಡ್ತಾರೆ, ಹೋಗ್ತಾ ಇರ್ತಾರೆ, ಯಾರು ಅಲ್ಲೇ ಕುತ್ಕೊಳ್ಳೋದು ಅಲ್ವಾ. ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು. ರಿಷಿ ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗೈತಾ? ಹತ್ರಕ್ಕೆ ಹೋದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಫ್ಲೈಟ್ ಒಳಗಡೆ ಹೇಗಿರುತ್ತೆ ನೋಡೋಣ. ಪಾರ್ಕಿಂಗ್ ಇಲ್ಲ ಅಂತವ್ರೆ ಫ್ರೆಂಡ್ಸ್. ಇದು ಪಾರ್ಕಿಂಗ್ದೇ ಸಮಸ್ಯೆ ನೋಡಿ. ಪಾರ್ಕಿಂಗ್ ಫುಲ್ ಆಗ್ಬಿಟ್ಟಿದೆ, ಜಾಗನೇ ಇಲ್ಲ. ಇವಾಗ ಬೇರೆ ಕಡೆ ಹಾಕ್ಬೇಕು. ಅಲ್ಲೇ ಹಾಕ್ತೀವಿ ಒಳಗಡೆ. ಇವಾಗ ಕಾರ್ಗಳು ಅದೇ ತೆಗ್ದಂಗೆ ವೆಯ್ಟ್ ಮಾಡಿ ಆಗ್ತಾವ್ರೆ. ಈ ಥರ ಆಯ್ತೈತೆ ಪ್ರಾಬ್ಲಮ್ಮು. ಆದಷ್ಟು ನೀವೇನಾದರೂ ಬರಬೇಕು ಅಂದರೆ ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ. ಇವಾಗ ಬೇರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ. ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ ಫುಲ್ ಆಗ್ಬಿಟ್ಟಿದೆ, ಪಾರ್ಕಿಂಗ್ ಜಾಗನೇ ಇಲ್ಲ. ನೋಡಿ ನಮ್ದೊಂದು ಕಾರಲ್ಲಿ ನಿಲ್ಸ್ಬೋದಿತ್ತು ತಪ್ಪಿ. ಅಲ್ಲೇ ನಿಲ್ಸೋದು, ರಿವರ್ಸ್ ಆಗ್ತೀನಿ, ಮತ್ತೆ ತೆಗಿಬೇಕು, ನಿಮಿಷ ಆಯ್ತದೆ. ಇಳಿರಿ. ಹಾಕಿಲ್ಲ, ಅಲ್ಲೊಂದು ತೆಗಿತಾರೆ ನೋಡಿ. ಇವಾಗ ಬನ್ನಿ ಇಳಿಯೋಣ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹತ್ರದಿಂದ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ. ಕೆಳಗಡೆನೇ ಎಲ್ಲ ಕುತ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದೇನೋ. ಇವೆಂಟ್ ಇರ್ಬೋದೇನೋ, ಇವೆಂಟ್ ಅಲ್ಲ, ಊಟ ಮಾಡಿ ಕುತ್ಕೊಂಡಿರೋರು, ಜೊತೆಗೆ ವೆಯ್ಟ್ ಮಾಡ್ತಾ ಇರೋರು. ಜಾಗ ಇಲ್ಲ ಅಂತಂದರೆ ಅಲ್ಲೂ ಕೂಡ ನೋಡಿ, ಫುಡ್ಗೆ ಅಲ್ಲೂ ಕೂಡ ಜಾಗ ಮಾಡಿದ್ದಾರೆ. ಅಲ್ಲೂ ಕೂಡ ಊಟ ಮಾಡ್ತಾ ಇದ್ದಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ. ಎಲ್ಲ ಫುಲ್ಲಾಗಿದೆ. ಪಾರ್ಕಿಂಗ್ಗೆ ಫುಲ್ಲಾಗಿದೆ ಅಂದರೆ ಮೇಲೂ ಫುಲ್ಲಾಗಿರ್ಬೋದು. ನೋಡೋಣ ಬನ್ನಿ ಹೋಗೋಣ. ನಾವಿನ್ನು ಕಾರ್ ಪಾರ್ಕ್ ಮಾಡಿದ್ರು ಅನಿಸುತ್ತೆ. ಹೋಗೋಣ ಇವಾಗ. ರಿಷಿ ಈ ಕಡೆ ಬಾ, ಪಪ್ಪ ಇನ್ನೂ ನಿಲ್ಲಿಸಿಲ್ಲ, ಬಾ ರಿಷಿ. ನಮ್ಮ ಕಾರ್ ತಂದರೆ ಇದೊಂದು ಸಮಸ್ಯೆ ಫ್ರೆಂಡ್ಸ್, ಪಾರ್ಕ್ ಮಾಡೋದೇ ಸಮಸ್ಯೆ.
ಈ ಕಡೆ ಬಂದ್ಬಿಟ್ಟು ಸೈಡಿಗೆ ಅಪ್ಪ ಪಾರ್ಕ್ ಮಾಡಿ ಬರಲಿ. ಜಾಸ್ತಿ ನೋಡಿ ಮಕ್ಳುಗಳು ಬರ್ತಾರೆ ಅಂತಲೇ ಈ ಥರ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ ನೋಡಿ. ಕೆಲವು ಮಕ್ಕಳೆಲ್ಲ ಆಡ್ತಿದ್ದಾರೆ ಫ್ರೆಂಡ್ಸ್. ಮತ್ತು ನೋಡಿ ಇನ್ನೊಂದು ನೋಡಿ, ಇಲ್ಲಿ ಸರ್ವಿಸ್ ಮಾಡೋರು ಕೂಡ ಫ್ಲೈಟಲ್ಲಿ ಯಾವ ಥರ ಇರ್ತಾರಲ್ಲ ಗಗನ ಸಖಿಯರು ಅಂತ, ಆ ಥರನೇ ಬಟ್ಟೆ ಪ್ರತಿಯೊಂದು ಅದೇ ಥರ ಇದೆ. ನೋಡೋಣ ಮೇಲೆ ಹೋಗ್ತೀವಲ್ಲ ಈಗ, ನೋಡೋಣ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಫೈನಲಿ ಪಾರ್ಕಿಂಗ್ ಸ್ವಲ್ಪ ಖಾಲಿ ಆಗೈತೆ ನೋಡಿ, ನಮ್ಮ ಮನೆಯವ್ರು ಕಾರ್ ಪಾರ್ಕ್ ಮಾಡಿದ್ರು ಫ್ರೆಂಡ್ಸ್. ಇಲ್ಲಿ ಏನಪ್ಪ ಅಂದರೆ ನೋಡಿ ಅಲೌನ್ಸ್ ಮಾಡ್ತಿದ್ದಾರೆ, ಏನಂತ ಅಂದರೆ ಫುಡ್ಗೆ ಟೋಕನ್ ಕೊಡ್ತಾರೆ ಅಂತ ಅನಿಸುತ್ತೆ, ಏನು ಅಂತ ಗೊತ್ತಿಲ್ಲ, ಅಲೌನ್ಸ್ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿ ನೋಡಿ ಚಿಕ್ಕಗೆ ಇದ್ರ ಥರ ಹಟ್ ಬರುತ್ತಲ್ಲ ಆ ಥರ ಮಾಡಿ ಅದರಲ್ಲೂ ಕೂಡ ಫ್ರೆಂಡ್ಸ್. ಇಲ್ಲಿ ಬಂದು ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಈ ಥರ ಬೋರ್ಡಿಂಗ್ ಪಾಸ್ ಅಂತ ಇದು. ಅಂದರೆ ನಾವು ಫ್ಲೈಟಲ್ಲೇ ಕುತ್ಕೊಂಡು ಊಟ ಮಾಡಬೇಕು ಅಂದರೆ ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಮಾಡಿದ್ರು ನೋಡಿ. ಪ್ಯಾಸೆಂಜರ್ 3 ಅಂತೆಲ್ಲ ಕೊಟ್ಟಿದ್ದಾರೆ. ನಾವು ಎಂಟರ್ ಆಗಿರೋ ಟೈಮಿಂಗು, ಜೊತೆಗೆ ಡೇಟು ಅದೆಲ್ಲ, ಮತ್ತು ಜೊತೆಗೆ ಯಾವುದೇ ರೀತಿ ರಿಫಂಡ್ ಆಗಲ್ಲ ಇವು ಅಮೌಂಟು. ಟೋಕನ್ ನಂಬರ್ ಪ್ರಕಾರ ಅಲ್ಲಿ ನಮ್ಮನ್ನ ಕೂಗ್ತಾರೆ. 104 ಅಲ್ಲ ಅಪ್ಪಿ ನಮ್ದು ಹೇಳಿದವರು ಟೋಕನ್ ನಂಬರು 104 ಇಲ್ಲಿ ಐತಲ್ಲ ಟೋಕನ್ ನಂಬರ್ ಪ್ರಕಾರ ಅಲ್ಲಿ ಕೂಗಿದಾಗ ನಾವು ಹೋಗ್ಬೇಕು. ಇವರೆಲ್ಲ ಟೋಕನ್ ನಂಬರ್ ಯಾವ್ದು ನೋಡು, 1 or 2 hours ಆಗ್ಬೋದು. ನಾವು ಬೇಡ ಅಂತಂದರೆ ನೀವು ಅಲ್ಲಿ ಊಟ ಮುಗಿಸ್ಕೊಂಡು ಹೋಗ್ಬೋದು. ಮೇಲ್ಗಡೆ ಅಲ್ಲಿ ಎಷ್ಟು ಬೇಗ ಊಟ ಮಾಡೋರು ಕೆಳಗಡೆ ಬರ್ತಾರೆ, ಇಲ್ಲಿ ವೆಯ್ಟ್ ಮಾಡ್ತಿರೋರು ಅಷ್ಟು ಬೇಗ ಮೇಲೆ ಹೋಗೋಕ್ಕೆ ಸಾಧ್ಯ ನೋಡಿ. ಇಲ್ಲೆಲ್ಲ ವೆಯ್ಟ್ ಮಾಡ್ತಿರೋರೆಲ್ಲ ಬಂದು ಮೇಲೆ ಊಟಕ್ಕೆ ಹೋಗೋಕ್ಕೆ, ಫ್ಲೈಟ್ ಒಳಗಡೆ ಊಟಕ್ಕೆ ಹೋಗೋಕ್ಕೆ ಅಂತಲೇ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರೋದು ನೋಡಿ. ನಾವು ಫ್ಲೈಟ್ ಕೆಳಗಡೆನೇ ಕೂತಿದ್ದೀವಿ, ಈ ಥರ ವೆಯ್ಟಿಂಗ್ ಇರುತ್ತೆ, ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅದಕ್ಕೆ ನಾನು ಹೇಳಿದ್ದು ವೀಕ್ ಡೇಸಲ್ಲಿ ಬಂದುಬಿಡಿ. ನೀವು ವೀಕ್ ಡೇಸಲ್ಲಿ ಬಂದರೆ ಬೆಂಗಳೂರು ಟು ನೋಡಿ, ಇಲ್ಲಿ ಟೈಗರ್ ಆರೋ ರೆಸ್ಟೋರೆಂಟ್, ಸ್ಕ್ಯಾನ್ ಫಾರ್ ಲೊಕೇಶನ್ ಅಂತೆಲ್ಲ ಇದೆ. ಈ ಥರ ಒಂದು ಬೋರ್ಡಿಂಗ್ ಪಾಸ್ನ ಕೊಡ್ತಾರೆ ನಿಮಗೆ, ಇದನ್ನ ತೊಗೊಂಡು ನೀವು ಊಟಕ್ಕೆ ಹೋಗ್ಬೋದು. ಹೆಂಗೈತೆ ಎಕ್ಸ್ಪೀರಿಯೆನ್ಸ್ ಇದು? ಬೋರ್ ಆಗೈತೆ. ನಮ್ಮ ಮನೆಯವ್ರು ವೆಯ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲು, ಆದರೆ ನಾನು ಒತ್ತಾಯದ ಮೇರೆಗೆ ಕೂರಿಸಿದ್ದೀನಿ ನಮ್ಮ ಮನೆಯವ್ರನ್ನ. ಇಲ್ಲ ನಾನು ಅಲ್ಲೇ ಊಟ ಮಾಡಬೇಕು ಅಂತೇಳಿ. ಬೇಡ ನೀವು ವೆಯ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಅಯ್ಯೋ ಇಲ್ಲಿ ತನಕ ಬಂದು ಅಂತಂದರೆ ಬೇಕು ಅಂದರೆ ನೀವು ಅಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು. ಆದರೆ ಏನೇನು ಇಷ್ಟು ದೂರ ಬಂದು ನಾವು ಅಲ್ಲಿ ಕೂತ್ಕೊಂಡು ಊಟ ಮಾಡೋದು ಮಜಾ ಅನಿಸಲ್ಲ, ಮೇಲೋಗಿ ಊಟ ಮಾಡಬೇಕು. ರಿಷಿ ವೆಯ್ಟ್ ಮಾಡಬೇಕು, ಮಾಡ್ತೀಯಾ? ಇಲ್ಲ ಅಲ್ಲಿ ಊಟ ಮಾಡ್ಬಿಟ್ಟು ಹೋಗೋಣ. ಮತ್ತು ಎಲ್ಲಿ ಊಟ ಮಾಡಬೇಕು ನೀನು ಹೇಳು, ಎಲ್ಲಿ ಊಟ ಮಾಡ್ತೀಯಾ? ಇಲ್ಲ ಏನಾದರೂ ತಿನ್ಕೊಂಡು ಹೋಗೋಣ. ಜೊತೆಗೆ ಫ್ರೆಂಡ್ಸ್ ಏನಪ್ಪ ಅಂದರೆ ಕಾಯ್ದು ಬೇಜಾರಾದರೆ ರಿಫಂಡ್ ಅಮೌಂಟ್ ಕೇಳ್ತಾರೆ ಅಂತ ನೋ ರಿಫಂಡ್ ಅಂತ ಹಾಕ್ಬಿಟ್ಟಿದ್ದಾರೆ ನೋಡಿ. ಎಷ್ಟೊತ್ತಾದರೂ ಆಗ್ಬೋದು, ವೆಯ್ಟ್ ಮಾಡಿನೇ ಹೋಗಬೇಕು. ಕಾಯ್ದು ಸಾಕಾಗಿ ಇವಾಗ ಏನಾದರೂ ಇಲ್ಲೇನೋ ತೊಗೊಂಡು ತಿನ್ನೋಣ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ 20 ಮೆಂಬರ್ಸ್ ಹೋಗಬೇಕು. ಇವಾಗ ಎಷ್ಟೊಂದ್ರೆ 84 ಹೋಗೈತಲ್ಲ, 84 ಹೋಗೈತೆ, ನಮ್ಮದು 104. ಬನ್ನಿ ಇಲ್ಲೇನಾದರೂ ತೊಗೊಳೋಣ ಫ್ರೆಂಡ್ಸ್. ರಿಷಿ ನೋಡಿ ಫುಲ್ಲು ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ಏನಕ್ಕೆ ಅಂತಂದರೆ ಇಲ್ಲೇನೂ ತಿನ್ನೋಕ್ಕೇನಿಲ್ಲ, ಮೇಲೆ ಹೋಗಿ ಆರ್ಡರ್ ಮಾಡಬೇಕಂತೆ. ಅವರೆಲ್ಲ ಏನೇನೋ ತಿಂತಾಯಿದ್ರು ಅಂದ್ಬಿಟ್ಟು ಕರ್ಕೊಂಡೋದೆ ರಿಷಿ ಕೊಡ್ಸೋಣ ಅಂದ್ಬಿಟ್ಟು. ಇಲ್ಲೇನು ತಿನ್ನೋಕ್ಕೇನಿಲ್ಲ. ಬಾಚಿನ ರಿಷಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಇನ್ನು ಒಂದು 20-25 ಮಿನಿಟ್ಸ್ ಆಗ್ಬೋದು. ಬೇಡ ಬಟ್ಟೆ ಗಲೀಜಾಗುತ್ತೆ, ಬಟ್ಟೆ ಗಲೀಜಾಗುತ್ತೆ. ರಿಷಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದೆ. ರಿಷಿ ಇರು, ಏನಾದರೂ ಆಟ ಆಡ್ತಾ ಇರುವಂತೆ ಬಾ ಮಗನಲ್ಲಿ ತನಕ ಅಂತ. ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ತಲೆ ಸುತ್ತ ಬಾ ರಿಷಿ. ರಿಚಮ್ಮ ರಿಶು ನನ್ನ ಈ ಥರ ಕ್ಯಾರೆಟ್ ಬರುತ್ತೆ ಬೆಳಗ್ಗೆ ಬತ್ತಿಯ ಮಾರ್ಕೆಟ್ ನೀನು ಮಾರಕ್ಕೆ. ಫ್ರೆಂಡ್ಸ್ ರಿಷಿ ಅಂತೂ ಕಾಯ್ದು ಸಾಕಾಗಿ ಆಲ್ಮೋಸ್ಟ್ 2 hours ವೆಯ್ಟ್ ಮಾಡಿದ್ವಲ್ವ. ಆಲ್ಮೋಸ್ಟ್ 2 hour ವೆಯ್ಟ್ ಮಾಡಿ ನನ್ನ ಮಗ ಅಳುತ್ತವನೇ. ಅವ್ನಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟೈತೆ, ಜೊತೆಗೆ ಕಾಯ್ದು ಸಾಕಾಗ್ಬಿಟ್ಟೈತೆ ಅವನಿಗೆ. ಮನೆಗೆ ಹೋಗೋಣ ರಿಟರ್ನು ರಿಷಿ. ಬೇಕಾದ್ರೆ ಅವ್ನು ಮನೆಗೆ ಹೋಗೋಕೆ ಒಪ್ಕೊತವನಿಗೆ, ಕಾಯಕ್ಕೆ ಒಪ್ಕೊಂತ ಇಲ್ಲ. ಅಯ್ಯೋ ದೇವ್ರೆ, ಮಕ್ಳನ್ನ ಕರ್ಕೊಂಬಂದರೆ ಸ್ವಲ್ಪ ನೀವು ವೆಯ್ಟ್ ಮಾಡೋ ಥರ ಇದ್ದರೆ ಬನ್ನಿ. ತುಂಬ ವೀಕೆಂಡಲ್ಲೆಲ್ಲ ಈ ಥರ ಪ್ರಾಬ್ಲಮ್.
ತಗೊಳ್ಬೇಡ, ಸುಮ್ಮನಿರು ಮಗನೆ. ಇವಾಗ 100 ಹೋಗೋರೆ, ಇನ್ನು 4 ಮೆಂಬರ್ಸ್ ಅಷ್ಟೇ. ಅಳ್ಬಾರ್ದು. ಪಾಪನ ಕಟ್ಟು, ಪಾಪನ ಕಟ್ಟು. ಫೈನಲಿ ಹೋಗ್ತಾ ಇದೀವಿ. ರಿಷಿ ಈ ಕಡೆ ತಿರುಗು. ರಿಷಿಗೆ ಫುಲ್ಲು ಖುಷಿ ಆಗ್ತಿದೆ ಈಗ. ಮೇಲೆ ಏನೇನು ಬೇಕು ಎಲ್ಲ ತಗೊಂಡು ತಿನ್ಬಿಡು ಮಗನೆ, ಆಯ್ತಾ? ಆಯ್ತಾ? ಫ್ರೆಂಡ್ಸ್, ಇವಾಗ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಏನಮ್ಮ ಡ್ರೈವಿಂಗ್ ಸೀಟ್? ಆಮೇಲೆ ನೋಡೋಣ ಬಾ. ಬಾ ಆಮೇಲೆ ಬರೋಣ. ಬಾ ಚಿನ್ನ, ಬಾ ಮಗ್ನೆ, ಆಮೇಲೆ ಬರೋಣ. ಫ್ರೆಂಡ್ಸ್ ನೋಡಿ, ಫ್ಲೈಟ್ ಒಳಗಡೆ ಎಷ್ಟು ಕೂಚ ಒಂದು ಫೋಟೋ ತೆಗಿತೀನಿ. ಯಾವ ಥರ ಇದೆ ನನ್ನ ಮಗ. ಬಂದಿದ ತಕ್ಷಣ ಹೊಟ್ಟೆ ಹಸ್ತಿದ್ದೆಲ್ಲ ಹೋಗ್ಬಿಡ್ತು. ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ. ರಿಷಿ ಫ್ಲೈಟ್ ಓಡಿಸ್ತಾವನೆ. ಅದೆಲ್ಲ ಮುಟ್ಬಾರ್ದು, ಅದು ಏನೇನಾಯಿತು ಅದೆಲ್ಲ ಸುಮ್ಮನೆ ಏನೂ ವರ್ಕ್ ಆಗಲ್ಲ. ಜಸ್ಟ್ ಈ ಥರ ಇದು ಮಾಡಿದ್ದಾರೆ ಅಷ್ಟೇ. ನೋಡಿ ಈ ಥರ ಇದೆ ಫ್ರೆಂಡ್. ನವೀನ್ ನೋಡಿ ಆಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಫ್ಲೈಟ್ ಒಳಗಡೆ ನೋಡ್ತಾ ಇರೋದು ನೋಡಿ. ರಿಷಿ ಇಲ್ಲಿ ಬಾ. ರಿಷಿ ಕೂಚೋದೆಲ್ಲ ಆಫ್ ಆ್ಯಂಡ್ ಆನ್ ಮಾಡಬಾರ್ದು. ಅಲ್ಲ, ಅಪ್ಪ ಫುಡ್ ಆರ್ಡ್ರ್ ಮಾಡೋಕ್ಕೆ ಕರಿತೈತೆ. ಬಾ. ವಾವ್, ಸೂಪರ್. ರಿಷಿ ನೋಡಿ ವಿಂಡೋ ಸೀಟಲ್ಲಿ, ನಾನು ವಿಂಡೋ ಸೀಟಲ್ಲಿ. ಫ್ರೆಂಡ್ಸ್, ಇವಾಗ ಕುತ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಫುಡ್ ಯಾವ ಥರ ಇದೆ ಅಂತ ಹೇಳ್ತೀನಿ. ನಾನು ರಿಷಿ ವಿಂಡೋ ಸೀಟ್. ಪಾಪುಗಳನ್ನ ತೊಳ್ತಾ ಇದ್ದೀನಿ ನೋಡಿ, ಆ ಥರ ಕೇರ್ ಮಾಡ್ತಾರೆ. ರಿಷಿ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಗಲಿಲ್ವಾ? ಹಾಂ, ಆಗಲಿಲ್ವಾ? ಏಕೆ? ಊಟ ಲೇಟ್ ಮಾಡಿದ್ರಾ? ಫ್ಲೈಟ್ ಚೆನ್ನಾಯ್ತಾ? ಫ್ಲೈಟ್ ಚೆನ್ನಾಗೈತಾ? ನವೀನ್, ನಿನಗೇನು ಅನಿಸ್ತು? ಇಷ್ಟ ಆಗಲಿಲ್ವಾ? ಊಟದ್ದೇ ಲೇಟ್ ಆಯ್ತಂತೆ. ಫ್ರೆಂಡ್ಸ್, ಫಸ್ಟ್ ಆರ್ಡರ್ ರಿಸೀವ್ ಆಗಿದೆ. ಗ್ರಿಲ್ ಚಿಕನ್ ಹಾಫ್ ಆರ್ಡರ್ ಮಾಡಿದ್ದು ನೋಡಿ, ಈ ಥರ ಇದೆ. ಸರ್ವ್ ಮಾಡಿರೋದು ಚೆನ್ನಾಗಿ ಸರ್ವ್ ಮಾಡಿರೋದು. ನಮ್ಮ ಮನೆಯವ್ರು ಸೂಪ್ ತೊಗೊಂಡಿದ್ದಾರೆ. ವೆಜ್ ಸೂಪು, ವೆಜ್ ಮ್ಯಾಚು ಸೂಪ್ ಇದು. ಅವ್ನು ಕುಡಿಯೋಲ್ಲ, ನೀನು ಕೂಡ ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಯ್ತಾ? ಫಸ್ಟ್ ಓಕೆ. ಗ್ರಿಲ್ ಚಿಕನ್ ಟೇಸ್ಟ್ ಮಾಡು. ನೀನು ಟೇಸ್ಟ್ ಮಾಡ್ತೀಯಾ? ಸರಿ, ಆ ಕಡೆ ಕೂಚೋ, ನಾನು ಕೊಡ್ತೀನಿ. ಚೆನ್ನಾಯ್ತಾ? ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಬಂದು ಫ್ರೆಂಚ್ ಫ್ರೈಸು. ಇದು ನಾನು ಟೇಸ್ಟ್ ಮಾಡ್ತೀನಿ. ಫ್ರೆಂಚ್ ಫ್ರೈಸು ಚೆನ್ನಾಗಿದೆ. ರಿಷಿ ಸುಡುತ್ತೆ, ಹಂಗೆ ಎತ್ಕೋಬಾರ್ದು. ಫ್ರೆಂಚ್ ಫ್ರೈಸ್ ನಾನು ತಿನ್ಕೊಳ್ಳ. ಸೂಪರ್ ಆಯ್ತು. ನಾವು ಆರ್ಡರ್ ಮಾಡಿರೋಂಥ ಫುಡ್ಗಳೆಲ್ಲ ಒಂದೊಂದಾಗೆ ಬರ್ತಾ ಇತ್ತು. ಟೇಸ್ಟ್ ವೈಸೂ ಕೂಡ ತುಂಬಾ ಚೆನ್ನಾಗಿತ್ತು. ಯಾವುದೋ ಆ ಥರ ಓಪ್ಲೈಸ್ ಥರ ಇರಲಿಲ್ಲ. ಮತ್ತು ಇವ್ರದ್ದು ಡ್ರೆಸ್ ಸೆನ್ಸ್ನ ನೀವು ನೋಡ್ಬೋದು. ಏರ್ ಹೋಸ್ಟರ್ಸು ಯಾವ ಥರ ಡ್ರೆಸ್ ಸೆನ್ಸ್ ಇರುತ್ತೆ ಅದೇ ಥರನೇ ಇತ್ತು. ಮತ್ತು ಇವರೆಲ್ಲ ನಮ್ಮ ಇಂಡಿಯಾದವ್ರು ಯಾರೂ ಇಲ್ಲ, ಎಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ಜಾಬ್ ಮಾಡೋ ಅಂಥವ್ರೇನೆ. ಸ್ವಲ್ಪ ಫ್ಲೈಟ್ಗಳಲ್ಲೆಲ್ಲ ಯಾವ ಥರ ಇರ್ತಾರೆ ಏರ್ ಹೋಸ್ಟರು ಅದೇ ಥರನೇ. ತುಂಬ ಚೆನ್ನಾಗಿ ಸರ್ವಿಸ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತುಂಬ ಡಿಲೇನೂ ಏನಾಗಲಿಲ್ಲ. ಬೇಗನೆ ನಾವು ಆರ್ಡರ್ ಮಾಡಿದ್ದನ್ನ ಬೇಗನೆ ತಂದು ಕೊಡ್ತಾಯಿದ್ರು. ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ನಾವು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ವಿ. ಮತ್ತು ಏನೇ ಕೇಳಿದ್ರು ರೆಸ್ಪಾನ್ಸ್ ಮಾಡ್ತಿದ್ರು. ಕನ್ನಡ ಅವ್ರಿಗೆ ಅಷ್ಟು ಪರ್ಫೆಕ್ಟಾಗಿ ಏನು ಬರ್ತಿರ್ಲಿಲ್ಲ. ಅಂದರೆ ನಾವು ಹೇಳೋದನ್ನ ಅವರು ಅರ್ಥ ಮಾಡಿಕೊಂಡು ಕನ್ವರ್ಸೇಷನ್ ಅರ್ಥ ಮಾಡ್ಕೊತಿದ್ರು ನಾವೇನು ಹೇಳ್ತಿದ್ದೀವಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವರು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಸ್ಮೈಲ್ ಫೇಸಲ್ಲಿ ಮಾತಾಡಿಸ್ತಿದ್ರು. ಕಸ್ಟಮರ್ಸ್ಗೆ ಅದೇ ಅಲ್ವಾ ಮೇಯ್ನು, ಸರ್ವಿಸ್ ಚೆನ್ನಾಗಿರಬೇಕು. ನಾವು ಎಲ್ಲಿಂದ ಎಲ್ಲೇ ಹೋದ್ರೂ ಅಷ್ಟೇ, ಚಿಕ್ಕ ಹೋಟೆಲೇ ಆಗಲಿ ದೊಡ್ಡ ಹೋಟೆಲೇ ಆಗಲಿ ಸರ್ವಿಸ್ ಚೆನ್ನಾಗಿರಬೇಕು. ಕಸ್ಟಮರ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಚೆನ್ನಾಗಿತ್ತು. ಫೈನಲಿ ಈ ಥರ ಫುಡ್ಡೆಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಫುಡ್ ಯಾವ ಥರ ಇದೆ? ಫುಡ್ ತುಂಬ ಚೆನ್ನಾಗಿದೆ.
ಚೆನ್ನಾಯ್ತಾ? ಅಲ್ಲಿಂದ ಬಂದು ವೆಯ್ಟ್ ಮಾಡಿದ್ದು ಬರ್ತೈತಾ? ಅಲ್ಲೂ ತಿನ್ಬೋದಿತ್ತು. ಈ ಥರ ಪ್ಲೇಸಲ್ಲಿ ಕುತ್ಕೊಂಡು ತಿನ್ನೋದು. ಟೇಸ್ಟ್ ಚೆನ್ನಾಯ್ತಾ ಒಟ್ಟಿನಲ್ಲಿ? ಹಾಂ, ತುಂಬ ಚೆನ್ನಾಯ್ತಲ್ಲ? ತಿನ್ನೋಣ ಅಷ್ಟೇ. ರಿಷಿ ಚೆನ್ನಾಯ್ತಾ? ಇದು ಪಾಪ್ಕಾರ್ನ್ ಚಿಕನ್ ಅಲ್ಲ, ಈ ಥರ ಐತಿದೆ. ಚೆನ್ನಾಯ್ತಾ? ಚಿಕನ್ ಬಾಲ್ಸ್ ಥರ ಐತಲ್ಲ, ಚೆನ್ನಾಯ್ತಾ? ಚೆನ್ನಾಯ್ತಾ? ಅವರೇಜ್ ಚೆನ್ನಾಯ್ತಾ? ಬಿಡುವ ಯಾಕೆ? ಸ್ವಲ್ಪ ತಿನ್ನು ಮೊಸರು ಬಜ್ಜಿ ಐತೆ, ಸ್ವಲ್ಪ ತಿನ್ನು. ಕುಡಿಸ್ತಾರೆ. ಊಟ ಎಲ್ಲನೂ ಮುಗೀತು ನೋಡಿ, ಏನು ವೇಸ್ಟ್ ಮಾಡಿಲ್ಲ. ಇದೊಂದು ಮಾತ್ರ ನಾನು ಹೇಳಿದ್ದು ಚಿಕನ್ ಪಾಪ್ಕಾರ್ನ್ ಚಿಕನ್ ಅಲ್ಲ ನಾನು ಹೇಳಿದ್ದು. ಅವ್ರು ಕೊಟ್ಟಿರೋದು ಏನು ಹೇಳು, ಪನ್ನೀರ್ ಚಿಕನ್ ಬಾಲ್ ಏನೋ ಪನ್ನೀರ್ ಬಾಲ್ಸ್ ಏನೋ ಕೊಟ್ಟವ್ರೆ ಅನ್ಸುತ್ತೆ. ಚೆನ್ನಾಗಿಲ್ಲ, ಅದಷ್ಟು ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲನೂ ಖಾಲಿ ಮಾಡಿದೆ. ರಿಷಿ ಐಸ್ ಕ್ರೀಮ್ ತಿನ್ನಬೇಕಂತೆ, ಐಸ್ ಕ್ರೀಮ್ ಕೊಡ್ತಾ ಇಲ್ಲ. ಅಂದರೆ ಕೆಳಗಡೆ ವೆಯ್ಟಿಂಗ್ ಪೀರಿಯಡ್ ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು, ಜನ ಎಲ್ಲ ಜಾಸ್ತಿ ಇದ್ದಾರಲ್ಲ ಅಂದ್ಬಿಟ್ಟು ಕೆಳಗಡೆ ತೊಗೊಬೇಕಂತೆ ಐಸ್ ಕ್ರೀಮ್ನ. ಇಲ್ಲಿಗೆ ಸರ್ವ್ ಮಾಡ್ತಾ ಇಲ್ಲ. ಇವಾಗ ಅಲ್ಲೇ ಕೆಳಗಡೆ ಹೋಗ್ಬೇಕಾಗಲೇ ಕೆಳಗಡೆ ಕೇಳಿಕ್ಕೆ ಮೇಲೆ ಅಂದರು, ಈ ಮೇಲೆ ಕೇಳಿದ್ರೆ ಕೆಳಗಡೆ ಹೋಗ್ಬೇಕು ಅಂತಾರೆ. ಐಸ್ ಕ್ರೀಮ್ ಬೇಕಾ ಮೊನ್ನೆ? ಅವ್ನು ಐಸ್ ಕ್ರೀಮ್ ತಿಂದೆ ಊಟ ಎಂಡ್ ಆಗಲ್ಲಲ್ವಾ? ಅವ್ನು ಹೊರಗಡೆ ಬಂದಾಗ ಐಸ್ ಕ್ರೀಮು ಜ್ಯೂಸು ತಿನ್ನಲೇಬೇಕು. ಎಲ್ಲ ಇಷ್ಟಪಟ್ಟು ತಿಂದ ರಿಷಿ. ಚೆನ್ನಾಗಿತ್ತು ಫುಡ್ ಎಲ್ಲ. ಇವಾಗ ಬಿಲ್ ಬರುತ್ತೆ, ನೋಡೋಣ ಎಷ್ಟಾಗಿರುತ್ತೆ. ಬಿಲ್ಲಿಲ್ಲ ಐಸ್ ಸ್ಟ್ರಾಬೆರಿ ಚಾಕ್ಲೇಟ್ ತಗೊಳ್ಳೋಣ. ತಗೋ ತಿನ್ನು. ಅಲ್ಲಿ ಹೋಗೋಣ. ಅಲ್ಲಿ ಹೋಗೋಣ, ಕೂತ್ಕೊಂಡು ತಿನ್ನೋಣ. ಚೆನ್ನಾಯ್ತಾ? ಚೆನ್ನಾಗಿಲ್ವಾ? ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಬಂದಿದ್ದೇನು 6 ಗಂಟೆ ಆಯಿತು. ನಾವು ಬಂದಿದ್ದಲ್ಲಿಗೆ 2:30ಗೆ ನಾವು ಅಲ್ಲಿ ಹೋಗಿದ್ದು. ಆಲ್ಮೋಸ್ಟ್ ಒಂದು 2 hours 2.5 hours ವೆಯ್ಟ್ ಮಾಡಿದ್ದೀವಿ. ನಮ್ಮ ಮನೆಯವರು ಸಿಕ್ಕಾಬಿಟ್ಟೆ ಕೋಪ ಬಂದ್ಬಿಟ್ಟು ಎಷ್ಟು ಅವರ್ ವೆಯ್ಟ್ ಮಾಡಿ ಊಟ ಮಾಡಬೇಕಿತ್ತ ಅಂತಂದ್ಬಿಟ್ಟು. ಆದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಓಕೆ, ಆದರೆ ನೀವು ಯಾರೆಲ್ಲ ಟೈಮು ಅಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತನೋರು ಹೋಗಬೇಡಿ. ಹೋದ್ರೂ ಯಾವಾಗ ಹೋಗಬೇಕು ಅಂದರೆ ನೀವು ವೀಕ್ ಡೇಸಲ್ಲಿ ಹೋಗಬೇಕು. ವೀಕ್ ಡೇಸಲ್ಲಿ ಹೋದರೆ ಇಷ್ಟು ಜನ ಕ್ರೌಡ್ ಇರಲ್ಲ. ವೀಕೆಂಡ್ ಆಗಿರೋದ್ರಿಂದ ಜೊತೆಗೆ ಸ್ಕೂಲ್ಗಳು ಎಲ್ಲ ರಜೆ ಇರೋದ್ರಿಂದ ಮಕ್ಳುಗಳು ಜಾಸ್ತಿ ಕರ್ಕೊಂಡು ಬರ್ತಾರಲ್ವ, ನಾನು ಆಗಲೇ ಹೇಳ್ದಂಗೆ. ಹಾಗಾಗಿ ಜನ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಅಲ್ಲೆಲ್ಲಿ ಐಸ್ ಕ್ರೀಮ್ ಕೇಳಿದ್ರೆ ಮೇಲ್ಗಡೆ ಐಸ್ ಕ್ರೀಮ್ ಸರ್ವಿಸೇ ಕೊಡಲಿಲ್ಲ ಲಾಸ್ಟಲ್ಲಿ.
ಡೆಸರ್ಟ್ ಏನು ಸರ್ವಿಸ್ ಇಲ್ಲ, ಕೆಳಗಡೆನೇ ಹೋಗಬೇಕು, ತುಂಬ ಕ್ರೌಡ್ ಇದೆ, ವೆಯ್ಟ್ ಮಾಡ್ತಿದ್ದಾರೆ ಅಂತ ಇದು ಮಾಡಿದ್ರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ಅಂದ್ಬಿಟ್ಟು ಪಾಪ ಆಟ ಮಾಡ್ತಿದ್ದ ಅಂದ್ಬಿಟ್ಟು ಕೆಳಗಡೆ ಬಂದು ಅವ್ನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಅವ್ನು ಅಲ್ಲೇ ತಿನ್ನಬೇಕು ಅಂತ ಕೂತಿದ್ದೆ ನಮ್ಮ ರಿಷಿ. ಆಮೇಲೆ ಬಾರಪ್ಪ ಕೆಳಗಡೆ ತಿನ್ನೋಣ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿ ರಿಷಿನ ಕರ್ಕೊಂಡು ಬಂದು ಐಸ್ ಕ್ರೀಮ್ ಕೊಡಿಸುವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕರೆಕ್ಟಾಗಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನಮ್ಮ ಮನೆಗೆ ಹೋಗೋದು. ಇವಾಗ ಪೀಕ್ ಟೈಮ್ ಇರೋದ್ರಿಂದ ಸ್ವಲ್ಪ ಗಾಡಿಗಳೂ ಜಾಸ್ತಿ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳೆಲ್ಲರಿಗೂ ಕೆಲಸ ಎಲ್ಲ ಮುಗ್ದಿರುತ್ತಲ್ವ, ಹಾಗಾಗಿ ವೆಹಿಕಲ್ಸು ಸ್ವಲ್ಪ ಜಾಸ್ತಿ. ಹೋಟೆಲ್ ಬಗ್ಗೆ ಹೇಳೋದಾದರೆ, ರೆಸ್ಟೋರೆಂಟ್ ಬಗ್ಗೆ ಟೈಮು ಫ್ರೀ ಮಾಡಿಕೊಂಡು ಹೋಗೋದಾದರೆ ಹೋಗಿ, ಇಲ್ಲಾಂದರೆ ವೀಕ್ ಡೇಸಲ್ಲಿ ಹೋಗಿ. ಪ್ರೈಸ್ ರೇಂಜ್ ಬಗ್ಗೆ ಹೇಳೋದಾದರೆ ಪ್ರೈಸ್ ಯಾವುದು ಅಷ್ಟೊಂದು ಕಾಸ್ಟ್ಲಿ ಅಂತ ಏನು ಅನ್ನಿಸ್ತಿಲ್ಲ, ಎಲ್ಲ ಅಫೋರ್ಡಬಲ್ ಪ್ರೈಸೇ ಇತ್ತು. ನಾರ್ಮಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಏನು ಪ್ರೈಸ್ ಇರುತ್ತೆ ಆಲ್ಮೋಸ್ಟ್ ಅದೇ ಪ್ರೈಸೇ ಇತ್ತು. ಯಾವುದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಏನು ಅನ್ನಿಸ್ತಿಲ್ಲ. 1330 ಏನೋ ಬಿಲ್ ಆಗಿತ್ತು ನಮ್ಮದು. ಐಸ್ ಕ್ರೀಮ್ ಬಿಟ್ಟು, ಐಸ್ ಕ್ರೀಮ್ ಕೆಳಗಡೆ ಏನೋ ತೊಗೊಂಡು ನಾವು ಐಸ್ ಕ್ರೀಮ್ 1330 ಸಮಥಿಂಗ್ ಅಷ್ಟೇ ಏನೋ ಆಗಿತ್ತು. ಪ್ರೈಸ್ ಏನು ಯಾವುದು ನಮಗೆ ತುಂಬ ಕಾಸ್ಟ್ಲಿ ಇದು ಅಂತ ಏನು ಅನ್ನಿಸ್ಲಿಲ್ಲ. ಫುಡ್ಡು ಕೂಡ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನೋಡಿದ್ರೆ ಎಲ್ಲ ನಾವು ಯಾವುದನ್ನು ವೇಸ್ಟ್ ಮಾಡಲಿಲ್ಲ, ಚೆನ್ನಾಗಿತ್ತು. ಅದರಲ್ಲೆಲ್ಲ ನಾನು ಪಾಪ್ಕಾರ್ನ್ ಚಿಕನ್ ಆರ್ಡರ್ ಮಾಡಿದ್ದೆ ರಿಷಿಗೆ ಅಂತೇಳಿ. ಅದರಲ್ಲಿ ಪಾಪ್ಕಾರ್ನ್ ಚಿಕನ್ ಬದಲಿಗೆ ಅವರು ಪನ್ನೀರ್ ಚಿಕನ್ ಏನೋ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಅದೇನು ಅಷ್ಟು ಲೈಕ್ ಆಗಲಿಲ್ಲ, ಹಾಗಾಗಿ ಅದೊಂದು ನಮ್ಮ ಹತ್ರ ತಿನ್ನಲಿಲ್ಲ. ಅದರ್ವೈಸು ಬೇರೆ ಎಲ್ಲನೂ ಫುಡ್ಡು ತುಂಬ ಚೆನ್ನಾಗಿತ್ತು. ರಿಷಿನೂ ಕೂಡ ಎಲ್ಲನೂ ತಿಂದ ಎಂಜಾಯ್ ಮಾಡಿಕೊಂಡು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೈಮಿಂಗು ಸ್ವಲ್ಪ ಅಂದರೆ ಸರ್ವಿಸ್ ಟೈಮಿಂಗ್ ಎಲ್ಲನೂ ಓಕೆ. ಆರ್ಡರ್ ಮಾಡಿ ಒಂದು 5 ಮಿನಿಟ್ಸು 10 ಮಿನಿಟ್ಸ್ ಒಳಗಡೆ ನಿಮಗೆಲ್ಲನೂ ಕೊಡ್ತಾರೆ. ಸರ್ವಿಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕನ್ನಡ ಅಷ್ಟು ಬರಲ್ಲ ಅವರಿಗೆ, ಹಿಂದಿ ಸ್ವಲ್ಪ ಮಾತಾಡ್ತಾರೆ. ಅಂದರೆ ಹಿಂದಿ ನಾರ್ಮಲ್ ಹಿಂದಿ ಅಲ್ವನೇನೋ ಅವರೊಂಥರ ಹಿಂದಿ ಮಾತಾಡ್ತಾರೆ. ಅದು ಬಿಟ್ಟರೆ ಇಂಗ್ಲೀಷು ಮಾತಾಡ್ತಾರೆ. ಕನ್ನಡ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಅಷ್ಟೇ. ಆದರೆ ನಾವೇನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಹೇಳೋದು ಕೂಡ ನಮಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಸರ್ವಿಸ್ ಕೂಡ ಇತ್ತು ಅಂತ ಹೇಳಿದ್ರು. ಪ್ರೈಸು ಕೂಡ ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗಬೇಕು ಅಂತಂದರೆ ಟೈಗರ್ ಆರೋ ರೆಸ್ಟೋರೆಂಟಿಗೆ ನಿಮ್ಮ ಮಕ್ಕಳ ಜೊತೆ ಹೋಗಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇಷ್ಟ ಆಯಿತು, ಎಕ್ಸ್ಪೀರಿಯೆನ್ಸ್ ಆಯಿತು. ಅದರ ಟೈಮ್ ಸ್ವಲ್ಪ ನಮಗೆ ಟೈಮ್ದೇ ಪ್ರಾಬ್ಲಮ್ಮು, ಒಂದೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟು. ಆ ಥರ ಟೈಮಿಗೆ ಜಾಸ್ತಿ ವ್ಯಾಲ್ಯೂ ಮಾಡೋದು ನಾವು. ಹಾಗಾಗಿ ಟೈಮ್ದು ಸ್ವಲ್ಪ ಬೇಜಾರಾಯಿತು. ಇಷ್ಟೊಂದು ಲೇಟ್ ಆಯ್ತಲ್ಲ ಹೋಗಿ ಬರೋದು, ಊಟ ಮಾಡೋಕ್ಕೆ ಹೋಗಿ ಇಷ್ಟು ಲೇಟ್ ಆಯ್ತಲ್ಲ ಅನ್ನೋದು ಬೇಜಾರಾಯಿತು. ಅದನ್ನು ಬಿಟ್ಟರೆ ಬೇರೆ ಎಲ್ಲನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನೊಂದು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ನಮ್ಮ ಮನೆಗೆ ರೀಚ್ ಆಗ್ತೀವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಾನು ಕೊಟ್ಟಿಲ್ಲ ಬೇಕು ಅಂತ ಅನ್ನೋದಾದರೆ ಕಮೆಂಟಲ್ಲಿ ನೀವು ಕೇಳ್ಬೋದು. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ರಿಷಿ ಬಾಯ್ ಮಾಡು. ರಿಷಮ್ಮ ನಾನು ಮುನ್ಸ್ಕೊಬಿಟ್ಟ, ನಾನು ಮುಂದೆ ಕುತ್ಕೊತೀನಿ ಅಂತಂದ, ನಾನು ಬಂದು ಕುತ್ಕೊಂಡ ಅಂತ ಮುನ್ಸ್ಕೊಂಬಿಟ್ಟ, ನಾನು ಒಬ್ಬನೇ ಹಿಂದೆ ಕೂತಿರೋದು ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.